ಕನಕಪುರ ನಗರದ ಹೃದಯ ಭಾಗದಲ್ಲಿರುವ ಶ್ರೀ ಕಾಳಿಕಾಂಬಾ ದೇವಾಲಯವು ಮನುಷ್ಯನ ಪುಣ್ಯ ಸಂಪಾದನೆಗೆ ಇರುವ ಕ್ಷೇತ್ರವಾಗಿದೆ ಎಂದರೆ ತಪ್ಪಾಗಲಾರದು ವೀಕ್ಷಕರೇ. ಇಂತಹ ಪುಣ್ಯ ಸ್ಥಳದಲ್ಲಿ ಶ್ರೀಚಕ್ರ, ನಿತ್ಯ ಪೂಜೆ, ಅಭಿಷೇಕ, ಅಲಂಕಾರ ಶೋಭಿತವಾಗಿ ಸದಾ ಸಾವಿರಾರು ಜನ ಭಕ್ತರ ಹೃನ್ಮನಗಳಲ್ಲಿ ತೇಜೋರೂಪದಲ್ಲಿ ಕಂಗೊಳಿಸುತ್ತಾ ತನ್ನ ಆಲಯಕ್ಕೆ ಭಕ್ತ ಸಮುದಾಯವನ್ನೇ ಬರಮಾಡಿಕೊಳ್ಳುವ ಶಕ್ತಿ ಸ್ವರೂಪಿಣಿ ಶ್ರೀ ಕಾಳಿಕಾಂಬಾದೇವಿ ಎಂದರೆ ಸುಳ್ಳಲ್ಲ ವೀಕ್ಷಕರೇ. ನಿತ್ಯ ಕ್ಷೇತ್ರದಲ್ಲಿ ಶ್ರೀಚಕ್ರಕ್ಕೆ ಷೋಡಶ ಪೂಜೆಯ ನಂತರ ಮಹಾಮಂಗಳಾರತಿಯಾದ ಮೇಲೆ ಪ್ರಸಾದ ವಿನಿಯೋಗ ಮಾಡಲಾಗುತ್ತದೆ. ಈ ಪ್ರಸಾದಕ್ಕೆ ಜನ ಮುಗಿಬಿದ್ದು ಸ್ವೀಕರಿಸುವುದು ನಿಜಕ್ಕೂ ಅಚ್ಚರಿಯಾಗಿದೆ. ಅದರಲ್ಲೂ ಪ್ರತಿ ಅಮಾವಾಸ್ಯೆಯಲ್ಲಿ ಅನ್ನ ಸಂತರ್ಪಣೆಯನ್ನು ಕ್ಷೇತ್ರದಲ್ಲಿ ಮಾಡಲಾಗುತ್ತದೆ. ಈ ಅನ್ನ ಸಂತರ್ಪಣೆಯ ಪ್ರಸಾದ ಸ್ವೀಕರಿಸಲು ಬಡವ ಬಲ್ಲಿದನೆನ್ನದೆ ಶ್ರೀಮಂತನಾದರೂ ಸಹ ಸಾಮಾನ್ಯರಂತೆ ಸಾಲಿನಲ್ಲಿ ನಿಂತು ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಹಾಗೆಯೇ ಇಂದು ಭೀಮನ ಅಮಾವಾಸ್ಯೆಯಾಗಿದ್ದು ಇದರ ಅಂಗವಾಗಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ, ಹೋಮ ಹವನಗಳು, ದೇವಿಗೆ ಫಲಪಂಚಾಮೃತ ಅಭಿಷೇಕ, ಷೋಡಶ ಪೂಜೆ ಕಾರ್ಯಕ್ರಮಗಳು ಬಹಳ ಶ್ರದ್ಧಾಭಕ್ತಿಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿದವು. ಕನಕಪುರ ತಾಲೂಕು ಆರಾಧನಾ ಕಮಿಟಿಯ ಅಧ್ಯಕ್ಷರಾದ ತೋಟಹಳ್ಳಿಯ ರಂಗಯ್ಯನವರ ಕುಟುಂಬ ಸಮೇತರಾಗಿ ಇಂದು ದೇವಾಲಯಕ್ಕೆ ಆಗಮಿಸಿ ಅನ್ನ ಸಂತರ್ಪಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇವರ ಪತ್ನಿ ಗೌರಮ್ಮ ರಂಗಯ್ಯ, ಸೊಸೆಯಂದಿರಾದ ಯಶಸ್ವಿನಿ ಮುನಿರಾಜು, ಕಾವ್ಯ ಸಾಗರ್ ಅವರು ಕೂಡ ತಮ್ಮ ಮಕ್ಕಳೊಂದಿಗೆ ದೇವಾಲಯಕ್ಕೆ ಆಗಮಿಸಿ ತಾಯಿಗೆ ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಣೆ ಮಾಡಿದರು. ಗೌರಮ್ಮ ರಂಗಯ್ಯನವರು ತಮ್ಮ ವಿವಾಹದ ನಂತರ ಇಲ್ಲಿಯವರೆಗೆ ತಮ್ಮ ಪತಿ ರಂಗಯ್ಯನವರೊಟ್ಟಿಗೆ ದೇವಾಲಯಕ್ಕೆ ಬಂದು ಭಕ್ತಿಯಿಂದ ದೇವಿಯ ಸನ್ನಿಧಿಯಲ್ಲಿ ಒಳಿತನ್ನು ಕಂಡುಕೊಂಡಿದ್ದಾರಂತೆ. ಅದೇ ರೀತಿ ತಮ್ಮ ಇಬ್ಬರು ಸೊಸೆಯಂದಿರನ್ನು ದೇವಾಲಯಕ್ಕೆ ಕರೆದುಕೊಂಡು ಬಂದಿದ್ದರು. ಇಂದು ಶ್ರೀ ಕಾಳಿಕಾಂಬಾದೇವಿಗೆ ಹರಕೆ ಮಾಡಿಕೊಂಡ ಕನಕಪುರದ ಶ್ರೀದೇವಿ ಎಂಬುವರು ತಮ್ಮ ಸೊಸೆಗೆ ಮಕ್ಕಳಾಗುವಂತೆ ಹರಕೆ ಹೊತ್ತಿದ್ದರು. ಅದೇ ರೀತಿ ಹೆಣ್ಣು ಮಗುವಾಗಿ ತಾಯಿಯ ಸನ್ನಿಧಿಗೆ ಕರೆದುಕೊಂಡು ಬಂದು ಭಕ್ತಿ ಸಮರ್ಪಣೆಯನ್ನು ಮಾಡಿದರು. ಶ್ರೀ ಕಾಳಿಕಾಂಬಾ ದೇವಾಲಯದಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕನಕಪುರ ತಾಲೂಕು ವಿಶ್ವಕರ್ಮ ಸಮಾಜವು ಶ್ರೀ ಕಾಳಿಕಾಂಬಾ ದೇವಾಲಯ ಸಮಿತಿಯ ಅಧ್ಯಕ್ಷರಾದ ಬಿ ಚಂದ್ರಾಚಾರ್, ಉಪಾಧ್ಯಕ್ಷರಾದ ರಾಮಾಚಾರ್, ಪ್ರಧಾನ ಕಾರ್ಯದರ್ಶಿ ಟಿ.ಸಿ. ಚಂದ್ರಶೇಖರ್, ಸಹ ಕಾರ್ಯದರ್ಶಿ ಕೆ.ವಿ. ರಾಘವೇಂದ್ರ, ಖಜಾಂಚಿ ಪಿ.ಎನ್. ನಂದಕುಮಾರ್, ನಿರ್ದೇಶಕರಾದ ನಾಗರಾಜು, ಬಿ.ಎಂ. ಭುವನೇಶ್ವರಾಚಾರ್, ಜ್ಞಾನರಾಜ್, ಡಿ. ಶಂಕರಾಚಾರ್, ನಾಗೇಶ್, ವೀರಭದ್ರಾಚಾರ್, ರಮೇಶ್ ಕೆಂಪಾಚಾರ್, ಪಿ. ರಮೇಶ್ ಕೆಂಪಾಚಾರ್, ತಗಡೂರಾಚಾರ್, ಪರಮೇಶ್, ಶಿವರಾಮಾಚಾರ್, ಜಯರಾಮಾಚಾರ್, ಶಿವರುದ್ರಾಚಾರ್, ಸೋಮು, ಸುರೇಶ್ ಕುಮಾರ್, ಸುನೀತಾ, ಪವಿತ್ರ, ಲಕ್ಷ್ಮಿ ಹಾಗೂ ನಾಮನಿರ್ದೇಶಿತ ಸದಸ್ಯರುಗಳಾದ ರೇಣುಕಾಚಾರ್, ಗಂಗರಾಜು, ಚನ್ನಾಚಾರ್, ಸೋಮಶೇಖರ್, ಸೋಮುರವರುಗಳು ದೇವಾಲಯದಲ್ಲಿ ನಡೆಯಲಿರುವ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದು, ಇದನ್ನು ಇನ್ನಷ್ಟು ಸೇವಾ ಕಾರ್ಯಕ್ರಮಗಳ ಜೊತೆಗೆ ಅನ್ನ ಸಂತರ್ಪಣೆ ನಡೆಸಲು ಸೂಕ್ತ ಸ್ಥಳದ ಅಭಿವೃದ್ಧಿಗಾಗಿ ಭಕ್ತಾದಿಗಳು ತಮ್ಮ ತನುಮನಧನವನ್ನು ಶ್ರೀ ಕಾಳಿಕಾಂಬಾ ದೇವಿಗೆ ಅರ್ಪಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಕಾಳಿಕಾಂಬಾ ದೇವಾಲಯದ ಸೇವಾ ಸಮಿತಿಯನ್ನು ಸಂಪರ್ಕಿಸಬಹುದಾಗಿದೆ ವೀಕ್ಷಕರೇ. ನಾವು ನಮ್ಮ ಅತ್ತೆ ಮಾವ ಜೊತೆ ಬರ್ತಾ ಇದ್ದೀವಿ. ಬಂದಮೇಲೆ ಎಲ್ಲ ಕೆಲಸನೂ ಆಗಿದೆ. ತಾಯಿ ಆಶೀರ್ವಾದ ಸದಾ ನಮ್ಮ ಮೇಲೆ. ನಿಮ್ಮ ಹೆಸರೇನಮ್ಮ? ನಿಮ್ಮ ಹೆಸರು ಹೇಳಿ.
ಯಾವ ಊರು? ಕರೆಕ್ಟ್ ಹೇಳಿ. 30 ವರ್ಷದಿಂದ ಬರ್ತಾ ಇದ್ವಿ. ಆವಾಗ ನನ್ನ ಮಗನಿಲ್ಲ, ಮಕ್ಕಳೆಲ್ಲ ಮದುವೆ ಆಯಿತು. ಚಿಕ್ಕ ತಾಯಿ ಆಶೀರ್ವಾದ ಕಾಳಿಕಾಂಬಾ ದೇವಿಯ ದರ್ಶನಕ್ಕೆ ನಾವು ಬಂದಿದ್ವಿ. ಇಲ್ಲಿ ಆಡಳಿತ ಮಂಡಳಿ ಅಧ್ಯಕ್ಷರು, ಸದಸ್ಯರು, ಆ ಕಮಿಟಿಯ ಎಲ್ಲ ಮುಖಂಡರು ಸೇರಿ ಭಾಳ ಅದ್ಧೂರಿಯಾಗಿ ಭಾಳ ಸಂತೋಷವಾದ ವಿಚಾರವಾಗಿ ಇವತ್ತು ಅನ್ನದಾನ ಮಾಡಿ ಪ್ರಸಾದವನ್ನು ಬಂದ ಭಕ್ತಾದಿಗಳಿಗೆಲ್ಲರೂ ಪ್ರಸಾದ ಕೊಟ್ಟು ಭಾಳ ಇದರಿಂದ ಅಮ್ಮನ ಕೃಪೆಗೆ ಪಾತ್ರರಾಗಿ ಅವರು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲರೂ ಹೆಣ್ಮಕ್ಳು, ಭಕ್ತಾದಿಗಳು ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಡವಿಲ್ಲದಂತೆ ಎಳ್ಳು ಕೆಳಗೆ ಬಿಲ್ಲದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಳಿಕಾಂಬಾ ದೇವಿಯ ದರ್ಶನಕ್ಕೆ ಬಂದವರ ಜನ ಭಾಳ ಸಂತೋಷ ಆಯಿತು. ನಮಗಂತೂ ಭಾಳ ಖುಷಿ ಆಯಿತು. ಇದು ನಾವು ಸುಮಾರು 25 ವರ್ಷದಿಂದ ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಬಂದ ಹರಕೆ ಕಟ್ಕೊಂಡು ಏನಾರು ಭಕ್ತಾದಿಗಳು ಹರಕೆ ಮಾಡಿಕೊಂಡ್ರೆ ಅವರ ಕೆಲಸ ಕಾರ್ಯ, ಅವರ ಅಭಿವೃದ್ಧಿ, ಅವರು ಏನು ಹರ್ಸ್ಕೊತಾರೆ ಹರ್ಸ್ಕೊಳ್ಳುವಂಥದ್ದು ಎಲ್ಲ ಅಮ್ಮ ಕಾಳಿಕಾಂಬಾ ದೇವಿ ಅದನ್ನು ನೆರವೇರಿಸ್ಕೊಡ್ತದೆ. ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ತಾಯಿಗೆ ಮುಗಿಲು ಬಿದ್ದು ಬರುವಂಥದ್ದು ಇಲ್ಲಿ ನಾವು ಕಣ್ಣಲ್ಲಿ ನೋಡುವಂಥ ಸಂತೋಷ ಇವತ್ತು. ಯಾಕೆಂತಂದರೆ ಯಾವುದೇ ಮಕ್ಕಳು ಅವ್ರೇನೇನು ಕೋರಿಕೆ ಮಾಡ್ಕೊಂಡು ಹೋಗ್ತಾರೆ, ಏನೋ ಒಂದು ಹರಕೆ ಮಾಡ್ಕೊಂಡು ಹೋಗ್ತಾರೆ, ಆ ಹರಕೆ ಕಾಳಿಕಾಂಬಾ ದೇವಿ ಅವರ ದರ್ಶನದ ಮುಖಾಂತರ ಅವರ ಹರಕೆನ ನೆರವೇರಿಸಿ ಆ ಹರಕೆ ಏನು ಹರ್ಸ್ಕೋತಾರೆ ಹರಕೆ ಎಲ್ಲ ನೆರವೇರ್ತಾ ಇರೋದ್ರಿಂದ ಈ ಕಾಳಿಕಾಂಬಾ ದೇವಿಯ ದರ್ಶನದಿಂದ ಜನ ಮುಗಿಲು ಬಿದ್ದು ಬರ್ತಾ ಇದೆ. ಭಾಳ ಸಂತೋಷವಾಯಿತು ನಮಗಂತೂ. ಎಲ್ಲ ಈ ಆಡಳಿತ ಮಂಡಳಿಯವರಿಗೆ ನಾವು ನಮಸ್ಕರಿಸ್ತಾ ಮಾತು ಮುಗಿಸ್ತಾ ಇದ್ದೀವಿ. ನಿಮ್ಮ ತಲೆ ಹತ್ರ ಮದುವೆ ಗಂಟೆ ಕುತ್ಕೊಂಡ್ಬಿಡ್ತಿದ್ರಿ, ತಲೆ ಹತ್ರ ಬರ್ತಾ ಇದ್ದೀವಿ. ಆಗೋ ಕೆಲಸ ಒಳ್ಳೆಯದಾಗಿದೆ. ಇವತ್ತು ನಮ್ಮ ಕಾಳಿಕಾಂಬಾ ದೇವಾಲಯದಲ್ಲಿ ಭೀಮ್ನ ಅಮಾವಾಸ್ಯೆ ಪ್ರಯುಕ್ತ ಹೆಚ್ಚಿನ ಜನ ಪ್ರಸಾದವನ್ನು ವಿನಿಯೋಗ ಮಾಡಿದ್ದೀವಿ. ಇನ್ನು ದಿನೇ ಇನ್ನು ಹೆಚ್ಚಿನ ಅಂತರದಲ್ಲಿ ತಾಯಿಯ ಸೇವೆಯನ್ನು ಮಾಡಲು ಜನ ಸ್ಪಂದಿಸಿದ್ದಾರೆ. ಇನ್ನು ಮುಂದೆ ಇನ್ನು ಹೆಚ್ಚಿನ ಅನುಕೂಲಗಳನ್ನು ಮಾಡಬೇಕು ಅಂತ ಎಲ್ಲರೂ ಕೇಳ್ಕೊಳ್ತಾರೆ. ದಯವಿಟ್ಟು ಸ್ಪಂದಿಸಿ. ತಾಲೂಕು ವಿಶ್ವಕರ್ಮ ಸಮಾಜ ಕನಕಪುರ ಕಾಳಿಕಾಂಬಾ ದೇವಾಲಯ ಹಾಗೂ ಸಿದ್ದಪ್ಪಾಯಿ ದೇವಾಲಯ. ಈ ದೇವಿ ಸುಮಾರು ಒಂದು 70-80 ವರ್ಷದಿಂದ ಇಲ್ಲಿ ನೆಲೆಗೊಂಡಿದ್ದು ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಪ್ರತಿ ಅಮಾವಾಸ್ಯೆ ಎಂದು ವಿಶೇಷವಾಗಿ ಅನ್ನದಾನ, ಅಭಿಷೇಕ, ಅಲಂಕಾರ, ಮೆರವಣಿಗೆ ಇರ್ತದೆ. ಪ್ರತಿನಿತ್ಯ ಅಮಾವಾಸ್ಯೆಯಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಆಡಳಿತ ಮಂಡಳಿಯವರು ಶ್ರಮಪಟ್ಟು ದೇವಿಯ ಅನ್ನದಾಸೋಹ ಭವನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಭಕ್ತಾದಿಗಳು ದಯಮಾಡಿ ಅನ್ನದಾಸೋಹ ಭವನಕ್ಕೆ ತಮ್ಮ ಕೈಲಾದ ಧನ ಸಹಾಯಗಳನ್ನು ಮಾಡಿ ಹಾಗೂ ದೇವಿಯ ಕೃಪೆಗೆ ಪಾತ್ರರಾಗಿ ಈ ಮೂಲಕ ದೇವಿಯಿಂದ ಕೇಳ್ಕೊಡ್ತೀನಿ. 106 ವರ್ಷಗಳ ಇತಿಹಾಸದ